ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಮೈಲಿ ಪ್ರಕೃತಿ ಚಾನಲ್. ಹಾಯ್ ಎಲ್ಲರಿಗೂ. ನಾನಿವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ದೇವಸ್ಥಾನದಲ್ಲೆಲ್ಲ ಇದೇ ಸೌತೆಕಾಯಿ ಸಾಂಬಾರು ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನಿವತ್ತು ಇದು ಮಾಡಿ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮಧ್ಯದಲ್ಲಿ ಇದ್ದಿರುತ್ತಲ್ಲ, ತೆಗಿಬೇಕು. ಇದು ಕೈ ಇರುತ್ತೆ. ಈಗ ನೋಡಿ, ನಾನು ತೆಗಿತೀನಿ, ನೋಡ್ಕೊಳ್ಳಿ. ನೋಡಿ, ಇದು ತೆಗಿಯೋದು. ನೋಡಿ ಹೆಂಗೆ ಮಾಡಿ ತೆಗಿಯೋದು. ಇದು ಮಧ್ಯದ್ದು ನೋಡಿ ಹೇಗಿರುತ್ತೆ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳೋದು. ನೋಡಿ, ನಾನು ಇಷ್ಟು ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡ್ತೀನಿ ಇಷ್ಟು ದೊಡ್ಡ ಪೀಸ್. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತೊಳೆದುಕೊಳ್ತೀನಿ. ಫಸ್ಟ್ ಒಂದು ಸಲ ತೊಳೆದಿದ್ದೀನಿ ನಾನು. ಇವಾಗ ಕಟ್ ಮಾಡಿದ್ನಲ್ವ, ಇನ್ನೊಂದು ಸಲ ತೊಳಿತೀನಿ. ನೋಡಿ, ನಾನು ಬೇಳೆ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ತಾಸು ನೆನೆಸಿದ್ದೀನಿ. ಬೇಳೆ ನೆನೆದಿದೆ, ಈಗ ಹಾಕ್ತಾಯಿದ್ದೀನಿ. ಬೇಗ ಬೇಯ್ತದೆ ಅಂತ ತೊಳೆದು ನೆನೆಸಿದ್ದೆ. ಇದ್ರ ಜೊತೆಗೆ ನಾನು ಮಂಗಳೂರು ಸೌತೆಕಾಯಿ ಹಾಕ್ತಾಯಿದ್ದೀನಿ. ಇದು ಬೇಳೆ ನೆನೆಸಿದ್ದೀನಲ್ಲ, ಬೇಗ ಬೇಯ್ತದೆ. ಒಂದು 3 ವಿಸಿಲ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರ ರುಚಿನೇ ಬೇರೆ ಥರ ಚೆನ್ನಾಗಿರುತ್ತದೆ. ನಮ್ಮ ಕಡೆ ಎಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಅಡುಗೆಗೆಲ್ಲ. ಉಪ್ಪು ಹಾಕಲ್ಲ. ಒಂದೊಂದು ಬೇಳೆ ಉಪ್ಪು ಹಾಕಿದ್ರೆ ಬೇಯಲ್ಲ, ಅದಕ್ಕೆ ಉಪ್ಪು ಹಾಕಲ್ಲ ನಾನು. ಆಮೇಲೆ ಹಾಕ್ಕೊಳ್ತೀನಿ. ಒಂದಿಷ್ಟು ನೀರು ಹಾಕಿದ್ದೀನಿ. ಪೀಸೆಲ್ಲ ಇದೆಯಲ್ಲ, ಅದು ಸ್ವಲ್ಪ ಮುಳುಗು ತನಕ ಹಾಕ್ಕೊಳ್ತೀನಿ. ಇಷ್ಟು ಸಾಕು ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಗೊತ್ತಾ, ನಮ್ಮೂರ ಕಡೆ ಟೊಮಾಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಈ ಸಾಂಬಾರಿಗೆ. ಹುಣಸೆಹಣ್ಣು ಬೆಲ್ಲ ಹಾಕ್ತಾರೆ. ನಾನು ಆಮೇಲೆ ತೋರಿಸ್ತೀನಿ ನೋಡಿ ಸಾರು ಮಾಡುವಾಗ. 3 ವಿಸಿಲ್ ಮಾಡ್ಕೊಳ್ತೀನಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಒಂದು 3 ಚಮಚ ಹಾಕ್ತಾಯಿದ್ದೀನಿ. 1 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತ್ಯ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮಸಾಲೆ ತೆಗೆಯೋದಲ್ವ, ಅದಕ್ಕೆ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. 1.5 ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನಮ್ಮ ಕಡೆ ಎಲ್ಲ ಮಸಾಲೆ ಸಾಂಬಾರು ಪುಡಿ ಎಲ್ಲ ಮಾಡಿಟ್ಕೊಳ್ಳೋದಿಲ್ಲ. ಆವಾಗ ಸಾಂಬಾರು ಮಾಡಬೇಕು ಅಂದರೆ ಎಷ್ಟು ಐಟಮ್ ಬೇಕೋ ಅಷ್ಟು ಐಟಮ್ ಹಾಕ್ಕೊಂಡು ಸಾಂಬಾರು ಪುಡಿ ಸಾಂಬಾರು ಮಾಡ್ಕೊಳ್ತಾರೆ. ಅದು ಚೆನ್ನಾಗಿರುತ್ತೆ. ಒಂದಿಷ್ಟು ಒಣಮೆಣಸು ಹಾಕ್ತಾಯಿದ್ದೀನಿ ಬ್ಯಾಡಿಗೆ. ನೋಡಿ, ಇಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ನೋಡಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಹಾಕಲ್ಲ ಈ ಸಾಂಬಾರಿಗೆ, ಸ್ವಲ್ಪನೇ ಹಾಕ್ತೀನಿ. ನೋಡಿ, ಇಷ್ಟು ಹಾಕ್ತೀನಿ. ನಾವು ಸಾಂಬಾರಿಗೆ ಟೊಮೊಟೊ ಹಾಕೋದಿಲ್ಲ, ಹುಣಸೆಹಣ್ಣೆ ಹಾಕ್ತಾಯಿದ್ದೀನಿ. ಇಷ್ಟು ದೊಡ್ಡದು ಹಾಕ್ತೀನಿ ನೋಡಿ. 1 ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ.
ಇಷ್ಟು ಸಾಕು ಫ್ರೈ ಆದಂದು. ನಾನು ಈಗ ಇದು ಸ್ವಲ್ಪ ತಣ್ಣಗಾಗಬೇಕು, ಮಿಕ್ಸಿಗೆ ರುಬ್ಕೊ ಬರ್ತೀನಿ ಮಿಕ್ಸಿಗೆ ಹಾಕೊಂಡು. ನೋಡಿ ಮಸಾಲೆ ರುಬ್ಕೊ ಬಂದಿದ್ದೀನಿ. ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ಇರಬೇಕಿದು ಮಸಾಲೆ. ನಾನು ಸ್ವಲ್ಪ ತರ್ತರಿಯಾಗಿ ಇಟ್ಟಿದ್ದೀನಿ ನೋಡಿ. ನೋಡಿ ಬೇಳೆ ಮತ್ತು ಸೌತೆಕಾಯಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನೋಡಿ. ಬೆಂದಿದೆ. ಇದು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತೀನಿ. ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ, ಇಷ್ಟು ದೊಡ್ಡದಾಗ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಸಾಂಬಾರು ನೋಡಿಬಿಟ್ಟು ಹಾಕ್ರಾಯ್ತೀನಿ. ನೋಡಿ ಮಸಾಲೆ ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಳ್ಳೋದು. ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಇಷ್ಟು ತೆಳು ಇದ್ದರೆ ಸಾಕು. ಒಂದು ಕುದಿ ಬರಲಿ, ಆಮೇಲೆ ಒಗ್ಗರಣೆ ಹಾಕ್ತೀನಿ. ನೋಡಿ ಒಂದು ಕುದಿ ಬಂತು ನೋಡಿ, ಒಂದು ಕುದಿ ಬಂದಿದೆ ಸಾಂಬಾರು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ದು. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತೀನಿ. ಒಂದು ಒಣಮೆಣಸು ಹಾಕ್ತಾಯಿದ್ದೀನಿ. ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ತೀನಿ. ನೋಡಿ ನಮ್ಮ ಸಾಂಬಾರು ರೆಡಿ. ನೋಡಿ ಹೇಗೆ ಬಂದಿದೆ ಅಂತ. ನೀವು ಒಂದು ಸಲ ಮಾಡಿ ತಿಂದು ನೋಡಿ, ನನಗೆ ಹೇಳಿ.